ಶಿವಮೊಗ್ಗದ ಎಸ್ಟಿ ನಿಗಮದ ಅಧೀಕ್ಷಕನ ಆತ್ಮಹತ್ಯೆ ಬೆನ್ನಲ್ಲೇ ದಾವಣಗೆರೆಯಲ್ಲಿ ಕಾಂಟ್ರಾಕ್ಟರ್ ಒಬ್ಬ ನೇಣಿಗೆ ಶರಣಾಗಿದ್ದಾನೆ. ಕೆಆರ್ಐಡಿಎಲ್ನಿಂದ ಬಿಲ್ ಬಾಕಿ ಹಾಗೂ ಸಹೋದರರ ಮಾನಸಿಕ ಕಿರುಕುಳದಿಂದ ಬೇಸತ್ತು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದು ಡೆತ್ ನೋಟ್ನಲ್ಲಿ ಎಲ್ಲವೂ ರಿವೀಲ್ ಆಗಿದೆ. ಹಾಗಿದ್ರೆ ಯಾರಾತ, ಘಟನೆಗೆ ಕಾರಣ ಏನು ಅಂತೀರಾ? ಇಲ್ಲಿದೆ ನೋಡಿ. ನನ್ನ ಅಣ್ಣನಾದ GS ನಾಗರಾಜ್ ಇವನು ಮನೆಗೆ ಹಿರಿಯ ವ್ಯಕ್ತಿ. ಇವನಿಗೆ ಯಾರಿಗೂ ಇಲ್ಲದ ನೀಚ ಬುದ್ಧಿ. ಎಲ್ಲ ರಸ್ತೆಯ ಪಕ್ಕದ ಜಮೀನುಗಳು ಇವನಿಗೆ ಬೇಕು. ರಸ್ತೆಯ ಪಕ್ಕದಲ್ಲಿರುವ ಮನೆಯ ನಿವೇಶನವೂ ಬೇಕು. ಇವನಿಗೆ ಈಗ ಬರುತ್ತಿರುವ ಪಿಂಚಣಿಯೇ 1 ಲಕ್ಷದ ಮೇಲಿದೆ. ನನಗೆ 320 ಮಾವಿನ ಮರವಿದ್ದು ಅದರಲ್ಲಿ ಖೇಣಿ 1 ವರ್ಷಕ್ಕೆ 50,000, ಮತ್ತೊಂದು ವರ್ಷಕ್ಕೆ 75,000, ಇನ್ನೊಂದು ವರ್ಷ ಹಾವೇರಿ ಪಂಚಾಯಿತಿ ಎಂದು ನನ್ನ ಕುಟುಂಬ ಜೀವನ ಮಾಡುವುದೇ ದುಸ್ತರವಾಗಿದೆ. ಇವನಿಂದ ಅಂದರೆ ನನ್ನ ಅಣ್ಣ ನಾಗರಾಜನಿಂದ ಆರ್ಥಿಕ ಹಾಗೂ ಮಾನಸಿಕ ಹಿಂಸೆಗೆ ಒಳಪಟ್ಟಿರುತ್ತೇನೆ. ಇವನಿಗೆ 2 ಮಕ್ಕಳಿದ್ದು 1 ಗಂಡು 1 ಹೆಣ್ಣು. ಇಬ್ಬರದು ಮದುವೆಯಾಗಿದೆ. ಎಲ್ಲ ರೀತಿಯಿಂದ ಸುಭದ್ರತೆ ಹೊಂದಿದ್ದಾರೆ. ಇವನಿಗೆ ಶಿವಮೊಗ್ಗದಲ್ಲಿ 1 ಮನೆ ಇದ್ದು ಕೆಳಗಿನ ಮನೆ ಬಾಡಿಗೆಗೆ ಮತ್ತು ಮೇಲಿನದನ್ನ ಡೂಪ್ಲೆಕ್ಸ್ ಮಾಡಿಕೊಂಡಿದ್ದಾರೆ. ಇದು ಸಾಲದೆ ಇವನಿಗೆ ನನ್ನ ಹಿರಿಯ ಸಹೋದರ ಗೌಡ್ರು ಶ್ರೀನಿವಾಸ್ ಅಲಿಯಾಸ್ GS ಪ್ರದೀಪ್ ಕುಮಾರ್, ದಿವಂಗತ G ಸಿದ್ದಲಿಂಗಪ್ಪ, ಇವನದಂತೂ ಹಿರಿಯನಿಗಿಂತಲೂ ನೀಚಾತಿ ನೀಚ ಬುದ್ಧಿ. ನನ್ನ ತಂದೆ ZP ಮೆಂಬರ್ ಆಗಿದ್ದಾಗ ಇವನದೇ ಮನೆಯ ಆಡಳಿತವಾಗಿದ್ದು ನನ್ನ ಪ್ರಕಾರ 30 ಲಕ್ಷದಿಂದ 40 ಲಕ್ಷದವರೆಗೆ ಹಣವನ್ನು ಸ್ವಂತಕ್ಕೆ ದುರುಪಯೋಗ ಮಾಡಿಕೊಂಡು ನನಗೆ ಮೋಸ ಮಾಡಿರುತ್ತಾನೆ. ಇದಕ್ಕೆ ಕುಮ್ಮಕ್ಕು ನೀಡಿದವರು ಇವನ ಹೆಂಡತಿ DC ಇಂದುಮತಿ ಮತ್ತು ಇಂದುಮತಿಯ ತಂದೆ ಶೇಖರಪ್ಪ ದೊರಗನಾಳು ತರೀಕೆರೆ. ನನ್ನ ತಮ್ಮನಿಂದ ಅಕ್ಷರಶಃ ಮಾನಸಿಕವಾಗಿ ಜರ್ಜರಿತನಾಗಿದ್ದೇನೆ. 2 ಬಾರಿ ನನ್ನ ಮೇಲೆ ಮತ್ತು 1 ಬಾರಿ ನನಗೆ ಮತ್ತು ನನ್ನ ಹೆಂಡತಿಯ ಮೇಲೆ ದೈಹಿಕವಾಗಿ ಹಲ್ಲೆ ನಡೆಸಿರುತ್ತಾನೆ. ಇವನ ಮೇಲೆ ಈ ಹಿಂದೆ ಸಂತೆಬೆನ್ನೂರು ಠಾಣೆಯಲ್ಲಿ FIR ಸಹ ದಾಖಲಾಗಿದ್ದು ಹಿರಿಯರ ಅಣತಿಯಂತೆ ರಾಜಿ ಸಂಧಾನವೂ ನಡೆಯಿತು. ಇವರಿಂದಾಗಿ ಆಸ್ತಿಯ ವಿಚಾರವಾಗಿ ಈ ಮನೆಯಲ್ಲಿ ನನ್ನ ಕುಟುಂಬವು ಜೀವಶ್ಚವವಾಗಿ ಬದುಕುತ್ತಿದ್ದೇವೆ. KRIDL ದಾವಣಗೆರೆ ಈ ಇಲಾಖೆಯ ಅಡಿಯಲ್ಲಿ ಒಂದು ಕಾಮಗಾರಿಯನ್ನು ನಿರ್ವಹಿಸಿದ್ದು ಇದು ಕಳೆದ ವರ್ಷ ಫೆಬ್ರವರಿ 2023-24ನೇ ಸಾಲಿನಲ್ಲಿಯೇ ಕೆಲಸ ಪೂರ್ಣಗೊಂಡಿದ್ದರೂ ಇದುವರೆಗೂ ನನಗೆ ಕಾಮಗಾರಿಯ ಮೊತ್ತವನ್ನು ನೀಡದೆ ಮಾನಸಿಕವಾಗಿ ಹಿಂಸೆ ನೀಡಿರುತ್ತಾರೆ ಹಾಗೂ ಈ ಸಂಸ್ಥೆಯಿಂದ ನನ್ನ ಕುಟುಂಬಕ್ಕೆ ದೊಡ್ಡ ಮೊತ್ತದ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹೀಗೆ ಡೆತ್ ನೋಟ್ನಲ್ಲಿ ತನಗಾಗಿರುವ ನೋವನ್ನು ಬರೆದಿರುವ ಈತನ ಹೆಸರು PS ಗೌಡರ್. ಸಂತೆಬೆನ್ನೂರಿನ ಐತಿಹಾಸಿಕ ಪುಷ್ಕರಣಿಯಲ್ಲಿ ಪ್ರತಿನಿತ್ಯ ಮೀನಿಗೆ ಬ್ರೆಡ್ ನೀಡುತ್ತಿದ್ದ ಗೌಡರ್ ಚಿತ್ರಕಲೆ ಬರವಣಿಗೆ ಜೊತೆಗೆ ಗುತ್ತಿಗೆದಾರ ಕೂಡ. ಪತ್ನಿ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿದ್ದರಿಂದ ಮಾಡಾಳ್ ವಿರೂಪಾಕ್ಷಪ್ಪ ಶಾಸಕರಾಗಿದ್ದಾಗ ಶಾಸಕರ ಅನುದಾನದಲ್ಲಿ KRIDL ನಿಗಮದಿಂದ 5 ಲಕ್ಷ ರೂಪಾಯಿ ಮೌಲ್ಯದ ಕಾಮಗಾರಿ ನೀಡಿದ್ದು ಅದರಲ್ಲಿ ಸಂತೆಬೆನ್ನೂರಿನ ರೈತ ಸಂಪರ್ಕ ಕೇಂದ್ರದ ನೆಲಹಾಸು ಕಾಮಗಾರಿಯನ್ನು ಗೌಡರ್ ಮಾಡಿದ್ದರು. 2023-24ನೇ ಸಾಲಿನಲ್ಲೇ ಕಾಮಗಾರಿ ಪೂರ್ಣಗೊಂಡಿದ್ದು PS ಗೌಡರ್ KRIDLನಿಂದ ಬಿಲ್ಗಾಗಿ ಸಾಕಷ್ಟು ಬಾರಿ ಓಡಾಡಿದ್ದರೂ ಅವರಿಗೆ ಅಧಿಕಾರಿಗಳು ಹಣವನ್ನು ನೀಡಲು ಸತಾಯಿಸಿದ್ದಾರೆ. ಇದರಿಂದ ಮನನೊಂದ PS ಗೌಡರ್ ಸಂತೆಬೆನ್ನೂರಿನ ಮನೆಯಲ್ಲಿ ಮೇ 26ರಂದು ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾರೆ. ಸರ್, ನಾವು ನಮ್ಮ ಮನೆಯವ್ರ ಮೂಲತಃ ಕಾಂಟ್ರಾಕ್ಟರ್ ಆಗಿದ್ದರು. ಅವರು ಸುಮಾರು ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ರು. ಯಾವ ಸಲನೂ ಈ ಥರ ಕೆಲಸ ನಮಗೆ ಕೈ ಕೊಟ್ಟಿರಲಿಲ್ಲ. ಮೊನ್ನೆ ಈ ಲ್ಯಾಂಡ್ ಆರ್ಮಿ ಅವರು ಒಂದು ಕೆಲಸ ಮಾಡಿದರು. ಕೃಷಿ ಇಲಾಖೆಯಲ್ಲಿ ತಗ್ಗು ಗುಂಡಿ ಎಲ್ಲ ಅದಾವೆ, ಅದನ್ನು ರಿಪೇರಿ ಮಾಡಿಕೊಡ್ರಿ ಅಂತ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು. ನಾನು ಮೆಂಬರ್ ಆಗಿದ್ದೆ ಆವಾಗ. ಅದಕ್ಕೆ ಏನು ಮಾಡಿದರು, ನಮ್ಮ ಮನೆಯವರು ಒಂದು ಇಲಾಖೆಗೆ ಅನುಕೂಲ ಮಾಡಿಕೊಟ್ಟಂಗೆ ಆಕತೆ ಅಂತಂದು ಅವರು ಆ ಕೆಲಸನ ಮಾಡಿಸಿದ್ರು ಅಲ್ಲಿ. ಆದರೆ ಅದು ಮಾಡಿಸಿ ಆದಮೇಲೆ ಅಲ್ಲಿಂದ ಇಲ್ಲಿಗೆ 1.5 ವರ್ಷ ಆದರೂ ಬಿಲ್ ಬಂದಿಲ್ಲ ನಮಗೆ. ಎಷ್ಟು ಹೋರಾಟ ಮಾಡಿದ್ದಾರೆ ಅಂದರೆ ಅದಕ್ಕೋಸ್ಕರ ಅವ್ರ ಕೊನೆಗೆ ಅವ್ರ ಪ್ರಾಣನೇ ತ್ಯಾಗ ಮಾಡೋ ಪರಿಸ್ಥಿತಿನ ಇಲಾಖೆಯವರು ನನಗೆ ತಂದು ಇಟ್ಟಿದ್ದಾರೆ. ನಾನೀಗ ನನ್ನ ಗಂಡನ ಕಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾವು ಕೆಲಸ ಮಾಡ್ಸೋಕೆ 5 ಲಕ್ಷ ಅಂದರೆ ನಮಗೆ ದೊಡ್ಡ ಅಮೌಂಟ್. ಅದು ನಾವು ರೈತರು, ಅಷ್ಟೊಂದು ಹಣ ಆದಾಯ ನಮಗೆ ಬರೋದಿಲ್ಲ. ಅಂಥದ್ರಲ್ಲಿ ಮನೇಲಿದ್ದು ಒಡವೆಗಳನ್ನು ಅಡ ಇಟ್ಟು ಆಮೇಲೆ ಅವ್ರ ಸ್ನೇಹಿತರ ಹತ್ರ ಎಲ್ಲ ಸಾಲ ಮಾಡಿದರು. ಅವರು ಪದೇ ಪದೇ ಕೇಳ್ತಿದ್ರು. ಅವ್ರಿಗೆ ಕೊಡೋಕ್ಕಾಗದೇ ಇದ್ದುದಕ್ಕೆ ಸ್ನೇಹಿತರಿಗೆ ಮುಖ ತೋರ್ಸೋಕ್ಕಾಗಲಿಲ್ಲ. ಇಲಾಖೆಯಿಂದ ದುಡ್ಡು ಬರಲಿಲ್ಲ.
ಹಂಗಾಗಿ ಅವ್ರ ಜೀವನೇ ಕಳ್ಕೊಳ ಮಟ್ಟಕ್ಕೆ ತಂದಿಟ್ರು ಸರ್. ಗೌಡರ್ ಡೆತ್ ನೋಟ್ನಲ್ಲಿ ಕೆಆರ್ಐಡಿಎಲ್ ಅಧಿಕಾರಿಗಳ ವರ್ತನೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕೆಆರ್ಐಡಿಎಲ್ ಇಲಾಖೆಯಿಂದ ದೊಡ್ಡ ಮೊತ್ತದ ಪರಿಹಾರಕ್ಕಾಗಿ ಆಗ್ರಹಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಡೆತ್ ನೋಟ್ನಲ್ಲಿ ಅವರ ಇಬ್ಬರ ಸಹೋದರರಾದ ಶ್ರೀನಿವಾಸ್ ನಾಗರಾಜ್, ಶ್ರೀನಿವಾಸ್ ಪತ್ನಿ ಇಂದುಮತಿ ಹಾಗೂ ಇಂದುಮತಿ ಅಪ್ಪ ಚಿತ್ರಶೇಖರಪ್ಪ ಮಾನಸಿಕ ಹಿಂಸೆಯ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಮೋಸ ಮಾಡಿದ್ದಾರೆ ಎಂದು ಗೌಡರ್ ಡೆತ್ ನೋಟ್ ಬರೆದಿದ್ದು, ಇದೀಗ ಗೌಡರ್ ಪತ್ನಿ ವಸಂತಕುಮಾರಿ ಸಂತೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು, ಪೊಲೀಸರು 306 ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದು ತನಿಖೆ ಆರಂಭಿಸಿದ್ದಾರೆ. ಅವರ ಕುಟುಂಬದ ಅಸಮತೋಲನದ ಜೊತೆಗೆ ಅವರು ಡೆತ್ ನೋಟಲ್ಲಿ ಬರೆದಿದ್ದಾರೆ ಅಂತ ಕೇಳಿದೆ ನಾನು ಕೂಡ. ಲ್ಯಾಂಡ್ ಆರ್ಮಿ KRDL ಅಂತ ಏನು ಕರಿತೀವಿ, ಅವರು ಹಣ ಪಾವತಿಸಿಲ್ಲ ಅಂಥೇಳಿ, ಅದು ಕೂಡ ಸರ್ಕಾರದಲ್ಲಿ ಒಂದು ದೊಡ್ಡ ಅರಾಜಕತೆ. ಅದು ಯಾರಿಗೆ ಪಾಪ ಕೆಲಸ ಮಾಡಿ ಅವರು ಸರ್ಕಾರ ಅವ್ರಿಗೆ ಮಾಡಿರಿ ಅಂತ ಹೇಳಲ್ಲ, ಆದರೆ KRDLinದನೇ ಸಮರ್ಪಕವಾಗಿ ಯಾವುದೇ ಕೆಲಸ ಕಾರ್ಯಗಳು ನಡೆದಿಲ್ಲ, ಯಾವುದೇ ವಿಲೇವಾರಿ ದುಡ್ಡಿನ ಸಮರ್ಪಕ ನಿರ್ವಹಣೆ ಆಗಿಲ್ಲ. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು, ಹೋರಾಟ ಆಗಬೇಕು. ಇವತ್ತು ಒಬ್ಬ ಬಲಿಯಾಗಿದೆ, ಅದು ಒಂದು ಕಾರಣ. ನಮ್ಮ ಪ್ರಸನ್ನ ಅವರು ಆರ್ಟಿಸ್ಟ್ ಅವರು, ಪಾಪ ನನಗೆ ಭಾಳ ದುಃಖ ಆಯಿತು. ಅವರಿಗೆ ಸಂತಾಪ, ಇಬ್ಬರಿಗೂ ನಮ್ಮ ತಾಲೂಕಲ್ಲಿ ಯಾರಿಗೇನೇ ಆದರೂ ನಮಗೆ ದುಃಖ ಆಗುತ್ತೆ. ಅವ್ರ ಪರವಾಗಿ ನಾವು ಇರ್ತೀವಿ. 5ನೇ ತಾರೀಕು ಸಂತೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಸನ್ನ ಅಜ್ಜಿ ಅಂತ ಹೇಳಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಾರೆ. ತದನಂತರ ಅವರಿಗಿದು ಡೆತ್ ನೋಟು ಸಿಕ್ಕಿದೆ. ಆ ಡೆತ್ ನೋಟಲ್ಲಿ ಬರೆದಿದ್ದಾರೆ ಅವರ ಅಣ್ಣ ನಾಗರಾಜು, ಇನ್ನೊಬ್ಬರು ಅಣ್ಣ ಶ್ರೀನಿವಾಸು ಮತ್ತು KRIDLಲ್ಲಿ ಅವರು ಕಾಂಟ್ರಾಕ್ಟರ್ ಇದ್ದರು. ಸೊ ಆ ಕಾಂಟ್ರಾಕ್ಟರ್ ಸಂಬಂಧ ಹಣ ಬರೋದು ಬಾಕಿ ಇತ್ತು. ಈ ಎಲ್ಲ ನನಗೆ ಹಣದ ಸಮಸ್ಯೆ ಆಗಿದ್ದರಿಂದ ಇದೆಲ್ಲದ ನೋವಿನಿಂದ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿಬಿಟ್ಟು ಡೆತ್ ನೋಟಲ್ಲಿ ಬರೆದಿರ್ತಾರೆ. ಇದ್ರ ಸಂಬಂಧ ಶ್ರೀನಿವಾಸು, ನಾಗರಾಜು ಮತ್ತು KRIDL ಇಲಾಖೆಯವರು ಅಂತ ಹೇಳಿ ನಾವು 306 ಕೇಸನ್ನು ಈ ಪ್ರಕರಣದಲ್ಲಿ ಈಗಾಗಲೇ ದಾಖಲು ಮಾಡಿದ್ದೇವೆ. ಇವರು KRDL ಇದು ಎಲ್ಲ ಸೇರಿ ಅವ್ರಿಗೆ ಮೋರ್ ದೆನ್ 80 lakhs ಏನೋ ಬರಬೇಕಂತ ಹೇಳ್ತಾ ಇತ್ತು. ಅವ್ರ ಅಣ್ಣ ತಮ್ಮಂದಿರದು ಸಾಲ, ಅವ್ರ ಜೊತೆಯಲ್ಲೇ ಅವ್ರದ್ದು ವ್ಯವಹಾರಗಳು ನಡೀತಾ ಇರ್ತದೆ. ಅವರು ಕೂಡ ನಾನು ಹಣವನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಬಟ್ ತನಿಖೆಯಿಂದನೇ ನಮಗೆ ಯಾರಿಂದ ಎಷ್ಟು ಬರಬೇಕು, ಏನಾಗಿತ್ತು ಅಂತ ಎಲ್ಲ ಹೇಳಿ ನಮಗೆ ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾಗ್ತದೆ. ಇದೀಗ KRIDLನಿಂದ ಹಣ ಬಿಡುಗಡೆಯಾಗದೆ ಗುತ್ತಿಗೆದಾರ ನೇಣಿಗೆ ಶರಣಾಗಿದ್ದು ಸರ್ಕಾರಕ್ಕೆ ಮತ್ತೊಂದು ಕಂಟಕ ಎದುರಾಗುವ ಸಾಧ್ಯತೆ ಇದೆ.